ಜೊತೆಗೆ ಅಲ್ಪಸಂಖ್ಯಾತ ಕಾಂಗ್ರೆಸ್ನ ಮುಖಂಡರು ಮತ್ತು ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸಲೀಂ ಅಹಮದ್ ಅವರಿದ್ದಾರೆ. ಸರ್, ಈ ಒಂದು ಸುದ್ದಿಗೋಷ್ಠಿಯನ್ನು ಚುನಾವಣೆ ಮುಗಿದ ಕೂಡಲೇ ಮಾಡಿದ್ರು. ಏನು ಆತಂಕ ಇದೆಯಾ? ದಾವಣಗೆರೆ ದಕ್ಷಿಣದಲ್ಲಿ ಹಿನ್ನಡೆ ಆಗುತ್ತೆ ಅನ್ನೋದು? ಆತಂಕ ಇಲ್ಲ. ದಾವಣಗೆರೆಯಲ್ಲೂ ಗೆಲ್ತೀವಿ, ಬಾಗಲಕೋಟೆಯಲ್ಲೂ ಗೆಲ್ತೀವಿ. ನಾವು ಸುದ್ದಿಗೋಷ್ಠಿ ಮಾಡಿದ್ದು ಧನ್ಯವಾದ ಅರ್ಪಣೆ ಮಾಡೋಕ್ಕೆ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಮುಖಂಡರುಗಳಿಗೆ, ನಮ್ಮ ಮಂತ್ರಿಗಳಿಗೆ. 15 ದಿವಸ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡಿದ್ದಾರೆ, ಅವ್ರಿಗೆ ಧನ್ಯವಾದ. ಎರಡನೇದಾಗಿ ಕೆಲವು ವಿಚಾರಗಳನ್ನು ತಮ್ಮ ಗಮನಕ್ಕೆ ತಂದಿದ್ದೀವಿ ನಾವು. ಕೆಲವು ಪತ್ರಿಕಾಗೋಷ್ಠಿ ಕೆಲವು ಪ್ರಶ್ನೆ ಕೇಳಿದ್ದಾರೆ. ಈ 2 ಎಲೆಕ್ಷನಲ್ಲಿ ನಾವು ಗೆಲ್ತೀವಿ, ನಮಗೆ ಯಾವ ಆತಂಕನೂ ಇಲ್ಲ. ಆದರೆ ನಮ್ಮನ್ನು ಅಲ್ಪಸಂಖ್ಯಾತ ವಿರೋಧಿಗಳು ಅಂತ ಕೆಲವು ಬಿಂಬಿಸೋಕ್ಕೆ ಪ್ರಯತ್ನ ಮಾಡಿ ಸೋಷಿಯಲ್ ಮೀಡಿಯಲ್ಲಿ, ಅದು ನಮ್ಗೆ ದುಃಖ ಆಗಿದೆ. ಯಾವ ಟಿಕೆಟಿಂದ ತೀರ್ಮಾನ ಆಗಿದ್ದು ಎಲ್ಲ ಅಲ್ಪಸಂಖ್ಯಾತ ಮುಖಂಡರು ಮುಂದೆ ತೀರ್ಮಾನ ಆಗಿದ್ದು. ಅಂತಿಮ ಸಭೆ ಏನಾಯಿತು, ಆ ಸಭೆಯಲ್ಲಿ AC ಜನಶಕ್ತಿ ಸುರ್ಜೇವಾಲಾ ಅವರು, ಸನ್ಮಾನ್ಯ KPC DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಕೂತ್ಕೊಂಡು ಮಲ್ಲಿಕಾರ್ಜುನ ಕರೆಸಿ ನಾವೆಲ್ಲ ಅಲ್ಪಸಂಖ್ಯಾತರು, ಜಮೀರ್ ಇರ್ಬೋದು, ನಾನ್ ಇರ್ಬೋದು, ರಿಜ್ವಾನ್ ಇರ್ಬೋದು, ತನ್ವೀರ್ ಇರ್ಬೋದು, ನಾಸೀರ್ ಹುಸೇನ್ ಇರ್ಬೋದು, ನಜೀರ್ ಇರ್ಬೋದು, ಎಲ್ಲ ಮುಗಿದು ಕೂತ್ಕೊಂಡು 2 ವಿಚಾರ ಹೇಳಿದ್ರು. ನೋಡಿ, ಬಾಗಲಕೋಟೆಯಲ್ಲಿ ನಾವು ಮೇಟಿಯವರು ಮಗನ ಕೊಡ್ತಾ ಇದ್ದೀವಿ, ಇಲ್ಲಿ ನಾವು ಸತ್ಪ್ರಾಯ ಅಂತ ಹೇಳಿದ್ರೆ ಯಾವತ್ತೂ ಯಾರು ತೀರೋರು ಅವ್ರ ಫ್ಯಾಮಿಲಿ ಕೊಡ್ತೀವಿ. 2 ವರ್ಷಕ್ಕೆ ಕೇಳಿದ್ದಾರೆ ಅವರು, ಅದು ನಾವು ಕೊಡಬೇಕಾಗ್ತದೆ. ಇಲ್ಲಾಂದರೆ ನೀವು ಮೇಟಿಗೆ ಅಲ್ಲಿ ಮಗನ ಕೊಟ್ಟು ಇಲ್ಲಿ ಕೊಡಲಿಲ್ಲ ಅಂತ ಹೇಳಿದ್ರೆ ನೀವು ಶಾಮದು ಶಿವಪ್ಪ ಅವಮಾನ ಮಾಡಿದಾಗುತ್ತೆ. ಅದರಿಂದ ಕೊಡಬೇಕಂತ ನಮ್ಮನ್ನೆಲ್ಲ ಒಪ್ಪಿಸಿ, ನಮ್ಮ ಒಪ್ಪಿಗೆ ಪಡೆದು ಅದನ್ನು ಟಿಕೆಟನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಆ ವಿಚಾರವನ್ನು ನಾನು ತಮ್ಮ ಗಮನಕ್ಕೆ ಇಲ್ಲಿ ತರಬೇಕಂತ ಇದೆ. ಯಾಕಂದರೆ ಬೇರೆ ಬೇರೆ ರೀತಿಯಲ್ಲಿ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡಿದ್ರು, ಅಲ್ಪಸಂಖ್ಯಾತ ದ್ರೋಹ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಅಂತ ಕೆಲವು ಚಾನಲ್ಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಲ್ಲಿ ಮಾಡಿದರು. ಅದನ್ನು ಸರಿ ಮಾಡೋಕ್ಕೆ ಇವತ್ತು ನಾವು ಬಂದಿದ್ದೀವಿ. ಇವತ್ತು ಆ ಕ್ಷೇತ್ರದಲ್ಲಿ ಶಾನು ಶಿವಪ್ಪ ಕೆಲಸ ಕಾರ್ಯಗಳು, ಅವರ ಸೇವೆ ಹಾಗೂ ನಮ್ಮ 5 ಗ್ಯಾರಂಟಿಗಳು ಈ ಗೆಲುವಿಗೆ ಶ್ರೀರಕ್ಷೆ ಆಗಲಿದೆ. ನಾವು ಗೆಲ್ತೀವಿ, ಇಲ್ಲೂ ಗೆಲ್ತೀವಿ, ಗೆಲ್ತೀವಿ. ನಮ್ಮ ವಿರುದ್ಧವಾಗಿ ಷಡ್ಯಂತ್ರ ಮಾಡಿದ್ರು ಮಾತನ್ನು ಹೇಳಿದ್ರು, ಉಲ್ಲೇಖ ಮಾಡಿದ್ರು. ಅಬ್ದುಲ್ ಜಬ್ಬಾರ್ ಅವರು ಎಲ್ಲೂ ಕೂಡ ಚುನಾವಣಾ ಪ್ರಚಾರದಲ್ಲಿ ಕಾಣಿಸ್ಕೊಂಡಿಲ್ಲ. ಅವರು ಪ್ರಭಾವಿ ಆಕಾಂಕ್ಷಿಯಾಗಿದ್ದರು. ಇಲ್ಲೊಂದು ಕಡೆ ಅವ್ರ ಪರವಾಗಿ ನೀವೆಲ್ಲರೂ ಕೂಡ ನಿಲ್ಲಬೇಕಾಗಿತ್ತು. ಆದರೆ ಅವ್ರನ್ನ ಬಿಟ್ಟು ಇಲ್ಲೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಅವರು ಅಂದರೆ ಮಲ್ಲಿಕಾರ್ಜುನ ಅವ್ರ ಪುತ್ರಕ್ಕೆ ಹೈಕಮಾಂಡ್ ಹಾಕಿ ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರವಾಗಿ, ನಮ್ಮವರೆಲ್ಲ ಹೋಗಿ ಅವ್ರು ಒಪ್ಕೊಂಡ್ರು ಅನ್ನೋದು ಕಾರಣಕ್ಕೋಸ್ಕರವಾಗಿ ಅಬ್ದುಲ್ ಜಬ್ಬಾರ್ ಅವರು ಕೂಡ ಹೈಕಮಾಂಡ್ ಅಲ್ಲ, ಅಲ್ಪಸಂಖ್ಯಾತರ ಮುಖಂಡರ ಒಮ್ಮತದಿಂದ ಎಲ್ಲ ಮುಖಂಡರಿದ್ರು. ಎಲ್ಲ ಮಾಹಿತಿ ತಗೊಳ್ಳಿ, ಎಲ್ಲ ಅಲ್ಪಸಂಖ್ಯಾತ ಮುಖಂಡರು ಒಪ್ಪಿಗೆ ಕೊಟ್ಟಿದ ಮೇಲೆ ಅದನ್ನು ತೀರ್ಮಾನ ಆಗಿದ್ದು, ಇನ್ಕ್ಲೂಡಿಂಗ್ ಜಬ್ಬಾರ್. ಸನ್ಮಾನ್ಯ ಸುರ್ಜೇವಾಲಾ ಅವರು ಜಬ್ಬಾರ್ಗೆ ಫೋನ್ ಮಾಡುವಾಗ ಪಕ್ಷದ ತೀರ್ಮಾನ ನನ್ನ ತೀರ್ಮಾನ ಅಂತ ಹೇಳೋಂಥ ಮಾತನ್ನು ಕೂಡ ಹೇಳಿದರು. ಅದರಿಂದ ಇದೆಲ್ಲ ಸುಳ್ಳು. ಎಲ್ಲ ಒಟ್ಟಿಗೆ ಸೇರಿ, ಈ ಅಲ್ಪಸಂಖ್ಯಾತರ ಮುಖಂಡರು ಸೇರಿ ಒಟ್ಟಿಗೆ ಸೇರಿ ನಮ್ಮ ಸಮರ್ಥಗೆ ಟಿಕೆಟ್ ತೀರ್ಮಾನ ಮಾಡಿದ್ರು. ಅದರಿಂದ ಯಾವುದೇ ಒಂದು ವಿಚಾರಗಳು ಬೇರೆ ಇಲ್ಲ ಅಂತ ಹೇಳಲು ಬಯಸ್ತಾ ಇದ್ದಾರೆ. ಷಡ್ಯಂತ್ರ ಮಾಡಿದ್ರೆ ಯಾರು ಸರ್? ಒಂದು ಕಡೆಗೆ ಅಬ್ದುಲ್ ಜಬ್ಬಾರ್ ಅವರು ಚುನಾವಣಾ ಪ್ರಚಾರದಲ್ಲಿ ಕಾಣಿಸ್ಕೊಂಡಿಲ್ಲ, ಸಚಿವ ಜಮೀರ್ ಅಹಮದ್ ಅವರು ಪ್ರಚಾರ ಮಾಡೇ ಇಲ್ಲ, ಕೊನೆ ಕ್ಷಣಕ್ಕೆ ಬಂದು ಒಂದು ಸುದ್ದಿಗೋಷ್ಠಿ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಇಲ್ಲೊಂದು ಕಡೆ ನಾನು ಬೆಂಬಲ ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದ್ರೆ ಬಿಟ್ಟರೆ ಅಹಿಂದ ಅವ್ರ ಉತ್ಸಾಹ, ಹುಮ್ಮಸ್ಸು ಮತ್ತು ಬೇರೆ ಚುನಾವಣೆಯಲ್ಲಿ ಕಾಣಿಸ್ತಂಥ ಆ ಒಂದು ಪ್ರಚಾರ ಎಲ್ಲೂ ಕೂಡ ಕಾಣಿಸ್ತಿದೆ. ದಾವಣಗೆರೆ ದಕ್ಷಿಣದಲ್ಲಿ ಜಮೀರ್ ಅಹಮದ್ ಅವ್ರ ಪ್ರಚಾರ ಅವರು ಏನೋ ಮಾಡಿದ್ರ ಅಂತ. ರಾಜ್ಯದಲ್ಲಿ ನಮ್ಗೆ ಗೊತ್ತಿದೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. AIC ಜನರಲ್ ಸೆಕ್ರೆಟರಿಗಳಿದ್ದಾರೆ, ಮುಖ್ಯಮಂತ್ರಿಗಳು ಇದ್ದಾರೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ KPC ಅಧ್ಯಕ್ಷರಿದ್ದಾರೆ. ಅವ್ರಿಗೆಲ್ಲ ಮಾಹಿತಿ ಇದೆ. ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ತಗೊಳ್ತಾರೆ. ಈಗ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ತೀರಾ ಸರ್? ಈಗ ಗ್ರೌಂಡ್ ಲೆವೆಲ್ ನೀವು ಕೆಲಸವನ್ನು ಮಾಡಿದ್ರಿ, ಯಾವ ರೀತಿ ಇದೆ ಈಗಿನ ರಿಸಲ್ಟ್ ನೋಡಿದಾಗ, ಈಗ ಚುನಾವಣೆ ನೋಡಿದಾಗ? ಗೆಲ್ತೀವಿ ನಾವು, ಬಿಕ್ಕಿದ್ದು ಪಕ್ಷ ಏನು ಮಾಡಬೇಕು ತೀರ್ಮಾನ ಪಕ್ಷ ಮಾಡುತ್ತೆ. ಇದಿಷ್ಟು ಸಲೀಂ ಅಹಮದ್ ಅವರ ಮಾತು. ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.